ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮನ್ ವೇಷನ್. ಮತ್ತೊಂದು ವಿಡಿಯೋ ಗಮನಿಸೋಕತ್ತ ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಈಗ ಒಂದು ನೀವು ಆಲ್ರೆಡಿ ಟೈಟಲ್ ತಮ್ಮ ನೋಡಿದ್ದೀರಾ, ಅದೇನೋ ಅಂತಾರಲ್ಲ ಈ ಅದೇನೋ ಒಂದು ಅಂದರೆ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮನ್ ವೇಷನ್. ಮತ್ತೊಂದು ವಿಡಿಯೋ ಗಮನಿಸೋಕತ್ತ ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ನೀವು ಆಲ್ರೆಡಿ ಟೈಟಲ್ ತಮ್ಮ ನೋಡಿದ್ದೀರಾ, ಈ ಓಲಾ ಕಂಪ್ನಿಯವರು ಅದೇನೋ ಅಂತಾರಲ್ಲ ಈ ನಮ್ಮ ಹೈಕೋರ್ಟ್ ತೀರ್ಪಿಗೂ ಇವರು ವ್ಯಾಲ್ಯೂ ಕೊಡ್ತಾ ಇಲ್ಲ. ಅಂದರೆ ಇವ್ರಿಗೇನು ಗೊತ್ತಾ, ಇವ್ರಿಗೆ ಏನೇ ಆಗಲಿ, ರೈಡರ್ಗೇನೇ ಆಗಲಿ ಇಲ್ಲ ಏನೇ ಪ್ರಾಬ್ಲಮ್ ಆದರೂ, ಎಷ್ಟೇ ಆಟೋರು ಮತ್ತು ರೈಡರ್ಸ್ ಮತ್ತು ಏನೇ ಗಲಾಟೆ ಆಗಲಾದ್ರೂ ಈ ಒಂದು ಓಲಾ ಕಂಪ್ನಿಯವ್ರಿಗೆ ನನಗೂ ಅದಕ್ಕೂ ಏನು ಸಂಬಂಧ ಇಲ್ಲ, ನನಗೆ ಬಿಸ್ನೆಸ್ ಆದರೆ ಸಾಕು ಅನ್ನೋ ಒಂದು ಮೆಂಟಾಲಿಟಿಗೆ ಬಂದ್ಬಿಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ವಿಷಯ ಏನಪ್ಪ ಅಂದರೆ, ನೀವು ಆಲ್ರೆಡಿ ಟೈಟಲ್ನಲ್ಲಿ ನೋಡಿದ್ದೀರಾ, ಓಲಾ ಕಂಪ್ನಿಯವರು ಇನ್ನೂ ಇವ್ರ ಸರ್ವಿಸ್ನ ಸ್ಥಗಿತ ಮಾಡಿಲ್ಲ. ಸೊ ನಿಮಗೆಲ್ಲ ಗೊತ್ತಿದೆ, ಏನು ಜೂನ್ 16ನೇ ತಾರೀಕು ಮೇಲೆ ಬೈಕ್ ಟ್ಯಾಕ್ಸಿ ಸ್ಥಗಿತ ಅಂತ ಬಂದಿದೆ. ಈ ಒಂದು ನೋಟಿಸು ಫಸ್ಟ್ ಆಫ್ ಆಲ್ ಎಲ್ಲ ಕಂಪ್ನಿಗಳಿಗೂ ಹೋಗಿದೆ. ರ್ಯಾಪಿಡೋ ಕಂಪ್ನಿಗಾಗಿರ್ಬೋದು, ಊಬರ್ ಕಂಪ್ನಿಗಾಗಿರ್ಬೋದು, ರ್ಯಾಪಿಡೋ ಕಂಪ್ನಿಗಾಗಿರ್ಬೋದು, ಯಾವುದೆಲ್ಲ ನಮ್ಮ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಸರ್ವಿಸ್ನ ಕೊಡ್ತಾ ಇದೆ ಎಲ್ಲ ಕಂಪ್ನಿಯವರು ಸ್ಥಗಿತ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ನಿಮ್ಗೆ ಆಗಲೇ ಒಂದು ವಿಡಿಯೋನ ನಾನು ಮಾಡಿದ್ದೆ, ನಾನು ಇದಕ್ಕೂ ಮುಂಚೆ ಒಂದು ವಿಡಿಯೋ ಮಾಡಾಕಿದ್ದೆ. ಏನಪ್ಪ ಅಂದರೆ, ರ್ಯಾಪಿಡೋ ಕಂಪ್ನಿಯವರು ಅವ್ರ ಕಡೆಯಿಂದ ನೋಟಿಫಿಕೇಶನ್ನ ಕೊಟ್ಟಿದ್ದಾರೆ. ಸೊ ಈ ಥರ 16ನೇ ತಾರೀಕು ಮೇಲ್ಪಟ್ಟು ಒಂಚೂರು ಸ್ಟಾಪ್ ಮಾಡಿದ್ದೀವಿ, ಅಂದರೆ ಪಾಸ್ ಮಾಡಿದ್ದೀವಿ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಅದಾದಮೇಲೆ ಅದರಲ್ಲಿ ನಾನು ಮೆನ್ಷನ್ ಮಾಡಿದ್ದೆ ಏನಪ್ಪ ಅಂದರೆ, ಎಲ್ಲ ಅಪ್ಲಿಕೇಶನ್ ಅವರು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಅಂತ. ಒಂದಿಬ್ಬರು ನನಗೆ ಅಂದರೆ ಒಂದು ಸ್ಕ್ರೀನ್ಶಾಟ್ಸ್ನ ಕಳಿಸಿದ್ರು. ಏನಪ್ಪ ಅಂದರೆ, ಆಲ್ರೆಡಿ ಸರ್ವಿಸ್ನ ಇನ್ನೂ ಕೊಡ್ತಾ ಇದ್ದಾರೆ, ಓಲಾ ಅಪ್ಲಿಕೇಶನಲ್ಲಿ ಬುಕ್ ಆಗ್ತಿದೆ ಬ್ರೋ, ಹೋಗಿ ನೋಡಿ ಅಂತ. ನಾನು ಇದ್ಕೊಂಡು ಇಲ್ವಲ್ಲ, ಹೆಂಗೆ ಸಾಧ್ಯ, ಆಲ್ರೆಡಿ ಒಂದು ರ್ಯಾಪಿಡೋ ಅಪ್ಲಿಕೇಶನ್ ಅಂತೂ ಕ್ಲಿಯರಾಗಿ ಅವರು ಅನೌನ್ಸ್ಮೆಂಟ್ ಅಂತೂ ಬುಕ್ಕಿಂಗ್ ಆ್ಯಪಲ್ಲಿ ಮಾಡಿದ್ದಾರೆ, ರೈಡರ್ ಆ್ಯಪಲ್ಲಿ ಇನ್ನೂ ಬಂದಿಲ್ಲ. ಬಟ್ ಬುಕ್ಕಿಂಗ್ ಲೈಕ್ ಕಸ್ಟಮರ್ ಬುಕ್ಕಿಂಗ್ ಆ್ಯಪಲ್ಲಿ ಅಂತೂ ಆಲ್ರೆಡಿ ಅವರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಬಟ್ ಇವ್ರು ಯಾಕೆ ಕೊಡಲಿಲ್ಲ, ಕೊಟ್ಟಿರ್ತಾರಲ್ಲ ಅಂತ ಅನ್ಕೊಂಡು ನೋಡಿದೆ. ಆದಮೇಲೆ ನಾನು ಚೆಕ್ ಮಾಡೋಣ ಅಂತ ಚೆಕ್ ಮಾಡಿದೆ. ಬಟ್ ಅವರು ಅದೇನೋ ಅಂತಾರಲ್ಲ ಕತ್ತೆ ಬಾಲ ನಾಯಿ ಬಾಲ ಡೊಂಕು ಅನ್ನೋ ಥರ ಲೈಕ್ ಅವರು ಇದು ಮಾಡ್ತಾ ಇದ್ದಾರೆ. ಬಟ್ ಒಂದಷ್ಟು ಜನ ರೈಡರ್ಸು ನನಗೆ ಸ್ಕ್ರೀನ್ಶಾಟ್ನ ಕಳಿಸ್ಬಿಟ್ಟು, ಬ್ರೋ ಈ ಥರ ತೋರಿಸ್ತಾ ಇದೆಯಲ್ಲ, ಮಾಡಬಹುದಾ ಅಂತ. ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಕಂಪ್ನಿಯವರು ಅವ್ರ ಬಿಸ್ನೆಸ್ನ ಅವ್ರು ನೋಡ್ಕೊಳ್ಳೋಕ್ಕೆ ಅದೇನೋ ಅಂತಾರಲ್ಲ, ಅದು ಬೇರೆ ದೊಡ್ಡ ಕಂಪ್ನಿಗಳವರು. ಸೊ ಅವ್ರೇನು ಅಂದರೆ ಲೈಕ್ ಏನೇ ಪ್ರಾಬ್ಲಮ್ ಆದರೂ ಅವರಂತೂ ಬರಲ್ಲ, ಅವ್ರ ಬಿಸ್ನೆಸ್ ನಡಿಬೇಕು. ಅವ್ರಿಗೇನು ಗೊತ್ತಾ, ಲೈಕ್ ರೈಡರ್ಗೆ ಏನಾದರೂ ಪ್ರಾಬ್ಲಮ್ ಆಗಲಿ, ನಾಳೆ ರೋಡಲ್ಲಿ ರೈಡರು ಇನ್ನೊಬ್ರು XYZ ಒಬ್ಬ ವ್ಯಕ್ತಿ ಕಿತ್ತಾಡಲಿ, ಏನೇ ಪ್ರಾಬ್ಲಮ್ ಆಗಲಿ, ಅವ್ರ ಬಿಸ್ನೆಸ್ ಆದರೆ ಸಾಕು ಅನ್ನೋ ಮೆಂಟಾಲಿಟಿ, ಚೀಪ್ ಮೆಂಟಾಲಿಟಿಗೆ ಬಂದ್ಬಿಟ್ಟಿದ್ದಾರೆ ಈ ಕಂಪ್ನಿಗಳು ಅಂತ ಹೇಳ್ಬೋದು. ಏನಕ್ಕೆ ಅಂದರೆ, ಈಗ ನೋಡಿ ಇಷ್ಟೆಲ್ಲ ನಡೀತಾ ಇದೆ ಘಟನೆಗಳು, ಏನೆಲ್ಲ ನಡೀತಿದೆ ಆಲ್ರೆಡಿ. ಕೆಲವು ಕಡೆ ನಾನು ನೋಡ್ದಂಗೆ ಕೆಲವು ಕಡೆ ಆಟೋದವರು ಲೈಕ್ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದಾರೆ, ಹಿಡಿದ್ಬಿಟ್ಟು ಅವರೇ ಬುಕ್ ಮಾಡಿ ಕರೆಸಿ ಹಿಂಗೆ ಮಾಡಬೇಡಿ ಹಿಂಗೆ ಅಂತಲೂ ಹೇಳ್ತಾ ಇದ್ದಾರೆ. ಒಂದಷ್ಟು ಜನ ನಿಮಗೆ ಗೊತ್ತು, ವಾಗ್ವಾದ ಗಲಾಟೆಗಳಾಗಿ ಲೈಕ್ ಎಷ್ಟೆಷ್ಟೋ ನಡೀತಾ ಇದ್ರು ಈ ಕಂಪ್ನಿಯವರು ಅಂತೂ ಇವರು ಕಚಡ ಬುದ್ಧಿನ ಇವ್ರು ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಏನಕ್ಕೆ ನಾನು ಇಷ್ಟೊಂದು ನನಗೆ ಕೋಪ ಬರ್ತಿದೆ ಅಂತಂದರೆ, ಈಗ ಯಾವ ಒಬ್ಬ ರೈಡರು ಈಗ XYZ ನಾನೇ ಅಂತ ಅನ್ಕೊಳ್ಳೋಣ, ಇಲ್ಲಾಂದ್ರೆ ಇನ್ನೊಬ್ಬ ವ್ಯಕ್ತಿ ಯಾರೋ XYZ ಅವ್ನು ಹೊಟ್ಟೆ ಪಾಡಿಗೆ ಅವ್ನ ಕಷ್ಟಕ್ಕೆ ಏನೋ ಕಮಿಟ್ಮೆಂಟ್ ಇದೆ. ಈಗಲೂ ನನಗೆ ಸುಮಾರು ಮೆಸೇಜ್ಗಳು ಬಂದಿದೆ, ಬ್ರೋ ಇದನ್ನು ನಂಬ್ಕೊಂಡ್ಬಿಟ್ಟಿದ್ದೀನಿ, ತುಂಬ ಕಮಿಟ್ಮೆಂಟ್ಗಳು ಇಟ್ಕೊಂಡ್ಬಿಟ್ಟಿದ್ದೀನಿ, ಈ ಮಂತಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಿತ್ತು, ಈ ಥರ ಸಿಚುವೇಶನಲ್ಲಿ ನನಗೆ ಈ ಥರ ಆಗ್ತಿದೆಯಲ್ಲ, ಏನು ಮಾಡೋದು ಬ್ರೋ, ಒಂಚೂರು ನಂಗೆ ಅರ್ಥನೇ ಆಗ್ತಾಯಿಲ್ಲ, ಏನಾದರೂ ಮಾಡಿ ಮಾಡೋಣ ಅಂತ ಅನಿಸ್ಬಿಟ್ಟಿದೆ ಅನ್ನೋ ಈ ಥರ ಮೆಂಟಾಲಿಟಿಯಲ್ಲಿ ಹುಡುಗರಿದ್ದಾರೆ. ಯಾಕಂದರೆ ಅವ್ರ ಕಮಿಟ್ಮೆಂಟು ಹೊಟ್ಟೆ ಪಾಡಿಗೆ ಅವ್ರದ್ದೇ ಆದಂಥ ಅವ್ರ ಕಷ್ಟಗಳಿರ್ತದೆ. ನೀವು ಈ ಥರ ಅಪ್ಲಿಕೇಶನ್ಗಳಲ್ಲಿ ಈ ಥರ ತೋರಿಸ್ಬಿಟ್ರೆ ಹುಡುಗ ಏನು ಮಾಡ್ತಾನೆ, ಬಿಡು ಅಪ್ಲಿಕೇಶನ್ ಅವರೇ ಕೊಟ್ಟವ್ರತಾನೆ, ಅಪ್ಲಿಕೇಶನ್ ಅವರೇ ಹೇಳ್ತಾ ಇರ್ತಾನೆ, ನಾವು ಹೋಗಿ ಮಾಡೋಣ, ನೋಡ್ಕೊಳ್ಳೋಣ, ಅಪ್ಲಿಕೇಶನ್ ಅವರ ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ ಆದರೆ ಬರ್ತಾರೆ ಅನ್ನೋ ಒಂದು ಧೈರ್ಯದ ಮೇಲೆ ಏನಾದರೂ ಹೋಗಿ ಆ ಹುಡುಗನಿಗೆ ಹೆಚ್ಚು ಕಮ್ಮಿ ಆದರೆ ಯಾರು ರೆಸ್ಪಾನ್ಸಿಬಿಲಿಟಿ? ನೀವಂತೂ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ. ಬಿಕಾಸ್ ಆಫ್ ನೀವು ಹೇಳೋದೊಂದೇ, ಕೋರ್ಟ್ ಕಡೆಯಿಂದ ಇದು ಬಂದಿತ್ತಲ್ಲ, ಯಾಕೆ ಮಾಡಬೇಕಿತ್ತು ಅಂತ ನೀವು ಹಿಂದಕ್ಕೆ ಜರ್ಕೊಂಡ್ಬಿಡ್ತೀರ. ಬಟ್ ಅಲ್ಲಿ ಸಿಗಾಕೊಳ್ಳೋದು ಯಾರು? ರೈಡರ್ ಸಿಗಾಕೊಂತಾನೆ, ರೈಡರ್ಗೆ ಪ್ರಾಬ್ಲಮ್ ಆಗುತ್ತೆ. ಇದು ರೈಡರ್ಸ್ಗೆ ಅರ್ಥ ಆಗಲ್ಲ. ಏನಕ್ಕೆ ಅಂತಂದರೆ ಅವ್ರದ್ದೇ ಆದಂಥ ಕಮಿಟ್ಮೆಂಟ್ಸು, ಅವ್ರದ್ದೇ ಆದಂಥ ಪ್ರಾಬ್ಲಮ್ಸು ಬೇಜಾನಿರ್ತದೆ. ಅದಕ್ಕೋಸ್ಕರ ಇಲ್ಲಿ ಬಂದಿರ್ತಾನೆ. ಫಸ್ಟ್ ಆಫ್ ಆಲ್ ಈ ಫೀಲ್ಡ್ ರಿಸ್ಕಿ ಫೀಲ್ಡ್, ಆದರೂ ಈ ಫೀಲ್ಡಿಗೆ ಬರ್ತಾರಂದ್ರೇ ಅರ್ಥ ಮಾಡ್ಕೊಳ್ಳಿ. ಅಲ್ಲ, ನೀವು ಕಂಪ್ನಿಯವ್ರಿಗೆ ಒಂದು ಚೂರು ಕಾಮನ್ ಸೆನ್ಸ್ ಇಲ್ಲ. ಫಸ್ಟ್ ಆಫ್ ಆಲ್ ನಿಮ್ಗೆ ಏನು ಗೊತ್ತಾ, ನೀವು ಫೀಲ್ಡಿಗೆ ಬಂದು ರೋಡಲ್ಲಿ ಇಳಿದು ನೀವು ಮಾಡಿ ನಿಮಗೆ ಗೊತ್ತಾಗುತ್ತೆ, ಅವಾಗ ನಿಮಗೆ ನಮ್ಮ ಪ್ರಾಬ್ಲಮ್ಸ್ ಏನು ಅಂತ ಗೊತ್ತಾಗುತ್ತೆ. ಹೌದು, ಒಂದಂತೂ ನಿಜ, ನಾನು ಒಪ್ಕೊತೀನಿ, ನಿಮ್ಮ ಓಲಾ ಕಂಪ್ನಿಯವರಿಂದ ಸುಮಾರು ಜನಕ್ಕೆ ಹೆಲ್ಪ್ ಆಗಿದೆ. ನೀವೇ ಗಾಡಿಗಳು ಕೊಟ್ಟು ಎಲ್ಲ ಮಾಡಿದ್ದೀರಾ, ಆ ಸಿಚುವೇಶನಲ್ಲಿ ನೀವು ಸಪೋರ್ಟ್ ಮಾಡಿದ್ದೀರಾ, ಅದಕ್ಕೆ ನಮ್ಮ ಕಡೆಯಿಂದ ಕೃತಜ್ಞತೆ ಇದೆ. ಆದರೆ
ಈ ಥರ ಸಿಚುವೇಶನಲ್ಲಿ ನೀವು ಈ ಥರ ಮಾಡೋದು ಸರಿಯಲ್ಲ. ಫಸ್ಟ್ ಆಫ್ ಆಲ್ ನಿಮಗೆ ಲೈವಲ್ಲೇ ತೋರಿಸ್ಕೊಟ್ಬಿಡ್ತೀನಿ, ಯಾಕಂದರೆ ಈಗೂ ಲೈವಲ್ಲೇ ತೋರಿಸ್ಬಿಟ್ರೆ ಬೆಟರು. ಸೊ ಬನ್ನಿ ಈಗ ನಿಮಗೆ ತೋರಿಸ್ತೀನಿ ಅದು ಏನು ಓಲಾ ಅವರು ಮಾಡ್ತಿರೋ ಪ್ರಾಬ್ಲಮ್ಮು. ನೋಡಿ, ಈಗ ನಾನು ಓಲಾ ಅಪ್ಲಿಕೇಶನ್ ಆ್ಯಪ್ನ ಆನ್ ಮಾಡಿದ್ದೀನಿ. ಸೊ ನಿಮಗೆ ನಿಮಗೆ ಲೈವಲ್ಲೇ ತೋರಿಸ್ಕೊಟ್ಟಿದ್ದೆ. ಏನಪ್ಪ ಅಂತಂದರೆ ರ್ಯಾಪಿಡ್ ಅಪ್ಲಿಕೇಶನಲ್ಲಿ, ಬುಕ್ಕಿಂಗ್ ಅಪ್ಲಿಕೇಶನಲ್ಲಿ ಅವರು ನೋಟಿಫಿಕೇಷನ್ನ ಕೊಟ್ಟಿರೋದು. ಬಟ್ ಓಲಾದವರು ನನಗೆ ಅಷ್ಟು ಜನ ಸ್ಕ್ರೀನ್ಶಾಟ್ ಕಳಿಸಿದ್ರು. ಅವಾಗಲೇ ನನಗೆ ಗೊತ್ತಾಗಿದ್ದು ಇವರು ಎಂಥ ಇದು ಅಂತ. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಅಂದರೆ ಇವರು ನಮ್ಮ ಒಂದು ಕೋರ್ಟ್ ನೋಟಿಸ್ಗೆ ವ್ಯಾಲ್ಯೂ ಮಾಡಲ್ವಾ, ನಮ್ಮ ಕೋರ್ಟಿಂದ ಬಂದಂತಹ ಒಂದು ನೋಟಿಸ್ಗೆ ಇವರು ವ್ಯಾಲ್ಯೂ ಕೊಡಲ್ವಾ ಏನು ಅಂತ ನನಗೆ ನಿಜವಾಗ್ಲೂ ಇವ್ರನ್ನ ಅದೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಇವ್ರುಗಳನ್ನ ನಂಬ್ಕೊಂಡು ಹುಡುಗರನ್ನ ಬಂದರೆ ಹುಡುಗರಿಗೆ ಎಷ್ಟು ತೊಂದರೆ ಆಗುತ್ತೆ ಇವ್ರಿಗೆ ಅರ್ಥ ಆಗ್ತಿಲ್ವ ಅಂತ. ಇಲ್ಲಿ ನೋಡಿ, ಸೊ ಈಗೊಂದು ಬುಕ್ ಮಾಡ್ತಿದ್ದೀನಿ. ಸೊ ನಾನು ಇಲ್ಲಿಂದ ಒಂದು ರಾಮಯ್ಯ ಹಾಸ್ಪಿಟ್ಲ್ ಕಡೆಗೆ ಹಾಕ್ತೀನಿ. ಓಕೆ, ಇಲ್ಲಿ ನೋಡಿ, ಕ್ಯಾಬು, ಆಟೋ, ಬೈಕ್ನು ತೋರಿಸ್ತಾ ಇದ್ದಾನೆ ಇದರಲ್ಲಿ. ಸೊ ನಿಮಗೆ ಆಗಲೇ ನಾನು ರ್ಯಾಪಿಡೋ ಅಪ್ಲಿಕೇಶನಲ್ಲಿ ಕ್ಲಿಯರಾಗಿ ತೋರಿಸಿದ್ದೀನಿ. ಬುಕ್ ಮಾಡೋಕ್ಕೆ ಹೋದರೆ ಬರೀ ಆಟೋ ಆ್ಯಂಡ್ ಕ್ಯಾಬ್ ಅಷ್ಟೇ ತಗೊತಾ ಇದೆ. ಬಟ್ ಇದರಲ್ಲಿ ನೋಡಿ, ಬೈಕ್ನು ಆ್ಯಡ್ ಮಾಡೋಣ. ವಿತ್ ಲೈವಲ್ಲೇ ನಿಮಗೆ ತೋರಿಸ್ಬಿಡ್ತೀನಿ. ನೋಡೋಣ, ಬುಕ್ ಮಾಡೋಣ, ಯಾರಾದರೂ ಎಕ್ಸೆಪ್ಟ್ ಮಾಡ್ಕೊತಾರೆ ಅಂತ. ನೋಡಿ, ಯಾರಾದರೂ ಎಕ್ಸೆಪ್ಟ್ ಮಾಡ್ಕೊಂಡ್ರೆ ಕ್ಯಾನ್ಸಲ್ ಮಾಡೋಣ. ಸೊ ಯಾಕಂದರೆ ಇವನು ಎಷ್ಟು ಕಿತ್ತೋದು ನನ್ನ ಮಗ ಅಂದರೆ ನೋಡಿ, ನೋ ಟ್ರಾಫಿಕ್ ಬ್ಲೆಸ್ ಅಂತ ಟಿಪ್ ಆ್ಯಡ್ ಮಾಡು ಅಂತ ಬರ್ತಾಯಿದೆ. ಟಿಪ್ ಆ್ಯಡ್ ಮಾಡೋದು ಬೇಡ, ನೋಡೋಣ ತಗೊತಾರ ಇಲ್ಲ ಅಂತ. ನಮ್ಮ ರೈಡರ್ಸು ಮೋಸ್ಟ್ಲಿ ಯಾರೂ ಮಾಡ್ತಾಯಿಲ್ಲ ಅಂತ ಅನ್ಕೊತಾ ಇದ್ದೀನಿ. ಏನಕ್ಕೆ ಅಂತಂದರೆ ಎಲ್ಲರಿಗೂ ಗೊತ್ತಾಗಿದೆ ಇವಾಗ ಏನು ಸಮಸ್ಯೆ ಆಗ್ತಾಯಿದೆ ಅಂತ, ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಾಗ್ತಿದೆ. ಬಟ್ ಆದ್ರೂ ಒಂದಷ್ಟು ಜನ ನಾನು ಆಗಲೇ ಹೇಳ್ದಂಗೆ ಕಮಿಟ್ಮೆಂಟ್ಸ್ಗೆ ಒಂದು ಹೊಟ್ಟೆಪಾಡು ಒಂದಷ್ಟು ಜನ ಏನು ಮಾಡ್ತಾರೆ ಅಂದರೆ ಗೊತ್ತಾಗಲ್ಲ, ಒಂದು ನೋಟಿಫಿಕೇಷನು ಇರಲ್ಲ ಅವ್ರಿಗೆ, ಐಡೆಂಟಿಫೈನೂ ಇರಲ್ಲ, ಮೀನ್ಸ್ ಇದ್ರದ್ದು ಒಂದು ಐಡಿಯಾನೂ ಇರಲ್ಲ. ಒಂದಷ್ಟು ಜನ ಬಂದಿರ್ಬೋದು, ಹೇಳೋಕ್ಕಾಗಲ್ಲ, ನೋಡೋಣ. ಬಟ್ ಮೋಸ್ಟ್ಲಿ ಯಾರೂ ಬಂದಿಲ್ಲ. ಸೊ ಇದು ಒಂದು ಬೆಟರೇ. ಬಟ್ ಬೈಕ್ನ ಆಪ್ಷನ್ನ ಇನ್ನೂ ಇಟ್ಕೊಂಡಿದ್ದಾನೆ ಅಂದರೆ ಏನು ಹೇಳೋಣ ಇವನಿಗೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅಂತೂ ಇನ್ನೂ ಆಪ್ಷನ್ನ ಇಟ್ಟಿದ್ದಾನೆ. ಏನಂತ ಆಪ್ಷನ್ನು? ಬೈಕ್ ಟ್ಯಾಕ್ಸಿ ಆಪ್ಷನ್ನ ಇನ್ನೂ ಇದರಲ್ಲಿ ಇಟ್ಟಿದ್ದಾನೆ ಓಲಾದಲ್ಲಿ. ಅದೇ ನಾವು ರ್ಯಾಪಿಡೋ ನಿಮಗೆ ಲಾಸ್ಟ್ ವಿಡಿಯೋ ಒಂದು ತೋರಿಸಿದ್ದೆ, ಅದರಲ್ಲಿ ಬಂದು ನಿಮಗೆ ಯಾವುದೇ ರೀತಿ ಇಲ್ಲ. ಏನಪ್ಪ ಅಂದರೆ ಅವ್ನು ಕ್ಲಿಯರಾಗಿ ಅಲ್ಲಿ ತೋರಿಸಿದ್ದಾನೆ. ಏನಪ್ಪ ಅಂತ 16ನೇ ತಾರೀಕು ಮೇಲ್ಪಟ್ಟು ಒಂದಷ್ಟು ದಿವಸ ಪಾಸ್ ಮಾಡಿದ್ದೀವಿ ಅಂತ ನೋಟಿಫಿಕೇಷನ್ನ ಕ್ಲಿಯರಾಗಿ ಕೊಟ್ಟಿದ್ದಾನೆ ಕಸ್ಟಮರ್ಸ್ಗೆ. ಬಟ್ ಓಲಾದವನು ಮಾತ್ರ ಇನ್ನೂ ಯಾವುದೇ ರೀತಿ ಇದು ಮಾಡಿಲ್ಲ. ಸೊ ನೋಡಿ, 10 ರೂಪಾಯಿ ಟಿಪ್ಸ್ನೂ ಆ್ಯಡ್ ಮಾಡೋಣ, ನೋಡೋಣ. ಅಕಸ್ಮಾತ್ ಯಾರಾದರೂ ಎತ್ಕೊಂಡ್ರೆ ಕ್ಯಾನ್ಸಲ್ ಮಾಡ್ತೀನಿ, ಬಿಕಾಸ್ ಇದು ಜಸ್ಟ್ ವೀಡಿಯೋಗೋಸ್ಕರ ಬುಕ್ ಮಾಡ್ತಾ ಇರೋದು. ಬಟ್ ಯಾರೂ ಮಾಡಬೇಡಿ. ಏನಕ್ಕೆ ಅಂದರೆ ಏನೇ ತೊಂದರೆ ಆದರೂ ನೀವೇ ಜವಾಬ್ದಾರಾಗಿರ್ತೀರ. ಸೊ ಬಟ್ ಆಪ್ಷನ್ ಅಂತೂ ಇದೆ. ಓಲಾದವನಂತೂ ಆಪ್ಷನ್ನ ತೆಗ್ದಿಲ್ಲ. ಸೊ ಸದ್ಯಕ್ಕೆ ಯಾರು ಹುಡುಗರು ಮಾಡ್ತಾ ಇಲ್ಲ. ಖುಷಿ ವಿಚಾರ ಇದು. ಏನಕ್ಕೆ ಅಂದರೆ ಸೊ ಇದು ಬ್ಯಾಕು ಹೋಗ್ತಿಲ್ವಲ್ಲಪ್ಪ. ಟ್ರಿಪ್ ಡೀಟೇಲ್ಸ್ಗೆ ಕ್ಯಾನ್ಸಲ್, ಚೂಸ್ ದ ರಾಂಗ್ ವೆಹಿಕಲ್ ಅಂತ ಹಾಕ್ಬಿಟ್ಟು ಕ್ಯಾನ್ಸಲ್ ಮಾಡೋಣ. ಸೊ ನೋಡಿ, ಸೊ ಕ್ಯಾನ್ಸಲ್ ಮಾಡಿದ್ದೀನಿ. ಬಟ್ ಬೈಕ್ ಆಪ್ಷನ್ ಅಂತೂ ತೋರಿಸ್ತಾ ಇದ್ದಾನೆ. ಬೈಕ್ ಆಪ್ಷನ್ ಇನ್ನೂ ಓಲಾದಲ್ಲಿ ತೋರಿಸ್ತಾನೆ ಇದ್ದಾನೆ. ಸೊ ದಯವಿಟ್ಟು ಓಲಾದವ್ರಿಗೆ ನಾನೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ಇದನ್ನು ದಯವಿಟ್ಟು ಸ್ಟಾಪ್ ಮಾಡಿ. ಏನಕ್ಕೆ ಅಂತಂದರೆ ನೀವು ಈ ರೀತಿ ನೋಟಿಫಿಕೇಷನ್ನ ಕೊಟ್ಟರೆ ನಮ್ಮ ಹುಡುಗರು ಏನು ಮಾಡ್ತಾರೆ ಅಂದರೆ, ಕಂಪ್ನಿಯವರೇ ತೋರಿಸ್ತಾ ಇದ್ದಾರಲ್ವಾ, ಕಂಪ್ನಿಯವರೇ ಇದು ಮಾಡ್ತಾರಲ್ವಾ, ಬನ್ನಿ ನಾವು ಮಾಡೋಣ ಅನ್ನೋ ಒಂದು ಮೆಂಟಾಲಿಟಿಯಲ್ಲಿ ಹುಡುಗರು ಬಂದುಬಿಡ್ತಾರೆ. ಬಟ್ ಏನೇ ಪ್ರಾಬ್ಲಮ್ ಆದರೂ ಹುಡುಗರು ಅದನ್ನು ರಿಸ್ಕ್ ತಗೋಬೇಕಾಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಒಂದು ಆಪ್ಷನ್ನ ಆದಷ್ಟು ಬೇಗ ತೆಗೀರಿ. ನಿಮಗೆ ಯಾಕೆ ಕೋರ್ಟ್ ನೋಟಿಸ್ ಬಂದಿರೋದು ಗೊತ್ತಿಲ್ವಾ, ಇಲ್ಲ ಕೋರ್ಟ್ ನೋಟಿಸ್ಗೆ ನೀವು ಬೆಲೆ ಕೊಡಲ್ವಾ, ಇಲ್ಲ ಕೋರ್ಟ್ಗೆ ನೀವು ಬೆಲೆ ಕೊಡಲ್ವಾ, ನನಗೇನು ಅರ್ಥನೇ ಆಗ್ತಿಲ್ಲ. ನಿಮ್ಮ ಮೆಂಟಾಲಿಟಿನೇ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನೀವು ಮಾಡ್ತಿರೋದು ಹೆಂಗಿದೆ ಅಂದರೆ ಚಿಲ್ಲರೆ ಕಾಸುಗೋಸ್ಕರ ನೀವೇನು ಬೇಕಾದರೂ ಮಾಡ್ತೀರಾ. ನೀವು ನಿಮ್ಮ ಬಿಸ್ನೆಸ್ಗೋಸ್ಕರ ರೈಡರ್ಸ್ನ ಪ್ರಾಬ್ಲಮ್ಸ್ಗೆ ತಳ್ಳೋದು, ಇದು ಯಾವ ರೀತಿ ಸರಿ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಸೊ ದಯವಿಟ್ಟು ಈ ಬೈಕ್ ಆಪ್ಷನ್ನ ಆದಷ್ಟು ಬೇಗ ತೆಗೀರಿ. ಬಿಕಾಸ್ ನೀವು ಈ ಆಪ್ಷನ್ ಇಟ್ಟರೆ ಹುಡುಗರು ಬಂದ್ಬಿಡ್ತಾರೆ. ಹುಡುಗರು ಡ್ಯೂಟಿ ಮಾಡೋಕ್ಕೆ ಬಂದು ಅವರು ತೊಂದರೆಗೆ ಸಿಗಾಕೊಂತಾರೆ. ಸೊ ನೋಡಿದ್ರಲ್ಲ, ಓಲಾದವರು ಅಂತೂ ನಿಜ ಇನ್ನೂ ಈ ಆಪ್ಷನ್ನ ನಾನಂತೂ ನಂಬಲೇ ಇಲ್ಲ. ಫಸ್ಟ್ ನನಗೆ ಅಂದರೆ ಹುಡುಗರು ಕಳಿಸಿದಾಗ, ಯಾಕಂದರೆ ಕೋರ್ಟ್ಗೆ ತಲೆ ಬಾಗಲೇಬೇಕು. ಯಾರೇ ಆಗಲಿ, ಅದು ಎಂಥ ಕಂಪ್ನಿನೇ ಆಗಲಿ ಇಲ್ಲ ಯಾರೇ ಆಗಲಿ, ಕೋರ್ಟ್ಗಂತೂ ತಲೆ ಬಗ್ಲೇಬೇಕು. ಸೊ ಅದಕ್ಕೆ ನಾವು ನಿನ್ನೆಯಿಂದನೂ ವೀಡಿಯೋಸ್ ಮಾಡಿ ಹಾಕ್ತಾಯಿದ್ದೀವಿ. ದಯವಿಟ್ಟು ಯಾರೂ ಮಾಡಬೇಡಿ ಅಂತ. ಹುಡುಗರಿಗೆ ಒಂದು
ಇನ್ಫಾರ್ಮೇಷನ್ ಗೊತ್ತಾಗಬೇಕು ಅಂತ ನಾವು ವೀಡಿಯೋಸ್ ಮಾಡ್ತಾಯಿದ್ವಿ. ಆದರೆ ಈ ಕಂಪ್ನಿ ಅಂದರೆ ಈಗ ರ್ಯಾಪಿಡೋ ಅವರು ತುಂಬ ಜನ ಇಲ್ಲಿ ಏನು ಮಾಡ್ತಾರೆ ಅಂದರೆ ಬೈಕ್ ಟ್ಯಾಕ್ಸಿ ಅಂದರೆ ರ್ಯಾಪಿಡೋ ಅಂದರೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಬೈಕ್ ಟ್ಯಾಕ್ಸಿ ಅಂದರೆ ರ್ಯಾಪಿಡೋ ಅನ್ನೋ ಥರ ಇದೆ. ಬಟ್ ರ್ಯಾಪಿಡೋ ಅವರೇ ಕ್ಲಿಯರಾಗಿ ನೋಟಿಫಿಕೇಷನ್ನ ಕೊಟ್ಟಿದ್ದಾರೆ. ಆದರೆ ಈ ಓಲಾ ಅಪ್ಲಿಕೇಶನ್ ಅವರು ಇನ್ನೂ ಈ ಥರ ತೋರಿಸ್ತಾನೆ ಇದ್ದಾರೆ. ನಾನು ಇನ್ನೊಂದು ಸರಿ ಹೇಳ್ತೀನಿ, ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತೀನಿ, ಇದನ್ನು ಸ್ಟಾಪ್ ಮಾಡಿ. ನಿಮ್ಮನ್ನು ನಂಬ್ಕೊಂಡು ಹುಡುಗರು ಬಂದು ಅವ್ರಿಗೇನಾದ್ರು ಹೆಚ್ಚು ಕಮ್ಮಿ ಆದರೆ ನೀವೇ ಜವಾಬ್ದಾರಿ ಆಗ್ತೀರಾ. ನೀವು ಜವಾಬ್ದಾರಿ ಖಂಡಿತ ಆಗಲ್ಲ, ನಮಗೆ ಗೊತ್ತು. ಸೊ ದಯವಿಟ್ಟು ನಾನು ರೈಡರ್ಸ್ಗೆ ಈ ವಿಡಿಯೋ ಮುಖಾಂತರ ನಾನು ಕೇಳ್ಕೊಳ್ಳೋದೇನಪ್ಪ ಅಂದರೆ ಆದಷ್ಟು ವೆಯ್ಟ್ ಮಾಡಿ. ಖಂಡಿತ ಅಕಸ್ಮಾತ್ ಏನಾದರೂ ಕೋರ್ಟ್ ಕಡೆಯಿಂದ ಆಗಲಿ ಅಥವಾ ನಮ್ಮ ಸರ್ಕಾರದಿಂದ ಏನಾದರೂ ಆಗಲಿ ಏನಾದರೂ ಒಂದು ನೋಟಿಫಿಕೇಷನು ಅಥವಾ ಏನಾದರೂ ಒಂದು ಮೆಸೇಜ್ ಬರೋವರೆಗೂ, ಅಪ್ಡೇಟ್ ಬರೋವರೆಗೂ ನಾವು ವೆಯ್ಟ್ ಮಾಡೋಣ ಆದಷ್ಟು. ಸೊ ಈ ಇನ್ಫಾರ್ಮೇಷನ್ ಎಲ್ಲರಿಗೂ ಶೇರ್ ಮಾಡಿ. ಅಂದರೆ ಓಲಾ ಕಂಪ್ನಿಯವ್ರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಏನಕ್ಕೆ ಅಂದರೆ ಅವರು ಚಿಲ್ಲರೆ ವ್ಯವಹಾರ ಮಾಡ್ತಿದ್ದಾರೆ, ಚಿಲ್ಲರೆ ಕಾಸಿಗೋಸ್ಕರ ನಮ್ಮ ರೈಡರ್ಸ್ನ ಈ ಥರ ಇದು ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು, ನಾನು ರೈಡರ್ಸ್ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಬೈಕ್ ಟ್ಯಾಕ್ಸಿನ ಮಾಡಬೇಡಿ, ಬೇರೆ ಏನಾದರೂ ಮಾಡಿ. ಅಥವಾ ನೀವು ಮಾಡಲೇಬೇಕು ಅನ್ನೋ ಪರಿಸ್ಥಿತಿ ಇದ್ದರೆ ಪಾರ್ಸಲ್ಲು ಅಥವಾ ಫುಡ್ಡು, ಗ್ರಾಸರೀಸು ಈ ಥರದನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿ ಶಂಕರ್. ಏನಾದರೂ ಅಪ್ಡೇಟ್ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.